ಹಾಗೂ ಇಸ್ರೇಲ್ ಯುದ್ಧದಾಹ ಸದ್ಯ ಕನ್ನಡಿಗರನ್ನ ಕೂಡ ಪರದಾಡುವಂತೆ ಮಾಡಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಕನ್ನಡಿಗರು ಜೀವ ಕೈಯಲ್ಲಿ ಹಿಡಿದು ಸಮಯವನ್ನ ಕಳೆಯುತ್ತಿದ್ದಾರೆ. ತಾಯ್ನಾಡಿಗೆ ಮರಳೋಕೆ ಹಂಬಲಿಸ್ತಾ ಇರುವಂತಹ ನೂರಾರು ಕನ್ನಡಿಗರು ಕ್ಷಿಪಣಿಗಳ ಸದ್ದಿಗೆ ಭಯಗೊಂಡು ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ಯುದ್ಧ ಕನ್ನಡಿಗರಿಗೂ ಕಂಟಕ ತಂದೊಡ್ಡಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿರೋ ಕನ್ನಡಿಗರು ತಾಯ್ನಾಡಿಗೆ ಮರಳಲಾಗದೆ ಪರದಾಡ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ಇಸ್ರೇಲ್ ಹಾಗೂ ಇರಾನ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಇರಾನ್ನಲ್ಲಿ ಸಿಲುಕಿರುವ 121 ಜನ ಕನ್ನಡಿಗರು ಯಾವಾಗ ತಾಯ್ನಾಡಿಗೆ ಹೋಗ್ತೀವೋ ಅಂತ ಕಾತುರರಾಗಿದ್ದಾರೆ. ಇರಾನ್ನ ಕ್ಯೂಮ್, ಮೋಷದ್, ಇಸ್ಫಾನ್ ನಗರಗಳಲ್ಲಿ ಸಿಲುಕಿರುವ 121 ಕನ್ನಡಿಗರು ಯುದ್ಧದ ಪರಿಸ್ಥಿತಿಯನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಹೊರಗಡೆನೆ ಇದ್ವಿ ಆವಾಗ. ಓಕೆ, ಅಂಡ್ ನಮಗೆ ಸೌಂಡ್ಸ್ ಬಂದಾಗ ನಮಗೆ ಲೈಕ್ ದೇ ವಿಲ್ ಸೆಂಡ್ ಅನ್ ಅಲರ್ಟ್ ಇಲ್ಲಿ. ಸೊ ಅಲರ್ಟ್ ಬಂದ್ಬಿಟ್ಟು ಲೈಕ್ ನೀವು ಒಂದು ಸುರಕ್ಷಿತ ತಾಣಕ್ಕೆ ಹೋಗಿ, ಆಮೇಲೆ ಫ್ಯಾಮಿಲೀಸ್ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಒಳಗೆ ಸೇರಿಸಿ ಅಂತ ಅಂದ್ಬಿಟ್ಟು. ಸೊ ದೇ ವಿಲ್ ಗಿವ್ ಆಲ್ ದ ಪ್ರಿಕಾಷನರಿ ಮೆಜರ್ಸ್ ಆಸ್ ಅನ್ ಅಲಾರ್ಮ್. ಇಲ್ಲಿ ಪ್ರತಿಯೊಂದು ರೆಸಿಡೆಂಟ್ಸ್ ಆಗ್ಬೋದು, ಈವನ್ ಟೂರಿಸ್ಟ್ ಯಾರೇ ಆಗ್ಬೋದು, ಎಲ್ಲರಿಗೂ ಒಂದು ಅಲರ್ಟ್ ಮೆಸೇಜ್ ಹೋಗುತ್ತೆ. ಸೊ ಅದಾದ ತಕ್ಷಣ ನಾವು ನಮ್ಮ ಒಂದು ಸೇಫ್ ಗಾರ್ಡಿಗೆ ನಾವು ಏನ್ ಗೌರ್ಮೆಂಟ್ ಪಾಲಿಸಿ ಏನಿದೆ ಅಥವಾ ಗೌರ್ಮೆಂಟ್ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಸೊ ವಿ ಕೇಮ್ ಅಂದ್ರೆ ಇಂಡೋರ್ಸ್ ಬಂದ್ವಿ ಎಲ್ಲರೂ. ಅಗ್ಗದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಚಿಕ್ಕಬಳ್ಳಾಪುರದಿಂದ ಇರಾನ್ಗೆ ತೆರಳಿದ್ದ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಮನವಿ ಮಾಡ್ತಿದ್ದಾರೆ. ನಾವು ಇಲ್ಲಿ ಅಬುಧಾಬಿನಲ್ಲಿ ಫೇರ್ಮೌಂಟ್ ಅನ್ನೋ ಹೋಟೆಲ್ ಅಲ್ಲಿ ಇದ್ದೀವಿ. ಆಸ್ ಆಫ್ ನೌ ಸಿಚುವೇಶನ್ ಇಲ್ಲಿ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ ಮೇಲ್ ನೋಡಕ್ಕೆ, ಬಟ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಭಯ ಇದೆ ನಮ್ಗೆ. ವಿ ವಾಂಟ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಆಸ್ soon as possible. ರಿಕ್ವೆಸ್ಟ್ ನಮ್ಗೆ ಬೇಗ ಕರ್ಸ್ಕೊಳ್ಳಿ ಅಂತ ಅಷ್ಟೇ. ಮಗು ಇದೆ, ಅವಳು ಪ್ಯಾನಿಕ್ ಆಗ್ತಾಳೆ. ಅವಳಿಗೆ ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಮಗುಗೆ? ಯಾಕೆ ನಾವ್ ಇಲ್ಲೇ ಇದೀವಿ, ಇನ್ನು ಯಾಕೆ ಅವಳು ಸ್ಕೂಲ್ಗೆ ಹೋಗ್ಬೇಕಿರತ್ತೆ, ಸ್ಕೂಲ್ ಹೋಗಕ್ ಆಗಿಲ್ಲ. ನಾವಿಲ್ಲಿ ಆರಾಮಾಗಂತೂ ಇರಕ್ ಆಗ್ತಾ ಇಲ್ಲ. ಸಿಚುಯೇಷನ್ ಲುಕ್ಸ್ ಫೈನ್ ಮೇಲ್ಗಡೆ, ಬಟ್ ಏನ್ ಆಗ್ತಾ ಇದೆ ಐ ಡೋಂಟ್ ಹ್ಯಾವ್ ಪ್ರಾಪರ್ ಐಡಿಯಾ. ಜೆಟ್ಸ್ ನೋಡ್ತೀವಿ, ಸೌಂಡ್ ಕೇಳತ್ತೆ, ಮಲ್ಟಿಪಲ್ ಜೆಟ್ಸ್ ಫ್ಲೈ ಇರುತ್ತೆ ಅಬುಧಾಬಿ ಏರ್ಪೋರ್ಟ್ ಹತ್ರ. ಸ್ವಲ್ಪ ಫುಲ್ ಪ್ಯಾನಿಕ್ ಸಿಚುವೇಶನ್ ಮೇಡಮ್. ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದ್ದು ವಾಯುನೆಲೆ ಬಂದ್ ಆಗಿದೆ. ಪರಿಣಾಮ ವಿಮಾನ ಹಾರಾಟಗಳನ್ನ ರದ್ದುಪಡಿಸಲಾಗಿದೆ. ಕೆಐಎಬಿಯಿಂದ ವಿದೇಶಕ್ಕೆ ತೆರಳುವ ಹಾಗೂ ವಿದೇಶದಿಂದ ಆಗಮಿಸಬೇಕಿದ್ದ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಯುದ್ಧ ಹಿನ್ನೆಲೆ ಇಂದು ಒಟ್ಟು 22 ವಿಮಾನಗಳ ಹಾರಾಟ ರದ್ದಾಗಿದ್ದು, ಟಿಕೆಟ್ ಬುಕ್ ಮಾಡಿದವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗ್ತಿದೆ. ಸದ್ಯಕ್ಕೆ ಹೋಟೆಲ್ಗಳಲ್ಲಿ ಉಳಿದುಕೊಂಡಿರುವವರಿಗೆ ಸ್ಥಳೀಯವಾಗಿಯೇ ವಸತಿ ಮತ್ತು ಊಟದ ವ್ಯವಸ್ಥೆ ಮುಂದುವರೆದಿದೆ. ಕನ್ನಡಿಗರ ರಕ್ಷಣೆಗೆ ಕೇಂದ್ರಕ್ಕೆ ಮನವಿ. ಪ್ರಧಾನಿ ಮೋದಿಗೆ ಸಿದ್ದರಾಮಯ್ಯ ಪತ್ರ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿಗೆ 2 ಪುಟಗಳ ಪತ್ರ ಬರೆದು ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಬರುವಂತೆ ಮನವಿ ಮಾಡಿದ್ದಾರೆ. ಅದೇನೇ ಇರ್ಲಿ, ಸದ್ಯಕ್ಕೆ ಸೇಫ್ ಆಗಿರೋ ಕನ್ನಡಿಗರು ಯುದ್ಧ ಭೂಮಿಯಿಂದ ಯಾವಾಗ ಏನಾಗುತ್ತೋ ಅನ್ನೋ ಭೀತಿಯಲ್ಲೇ ಇದ್ದಾರೆ. ಭೀತಿ ದೂರವಾಗ್ಲಿ, ಸೇಫ್ ಆಗಿ ವಾಪಸ್ ಬರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಸುರೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.